ನನ್ನ ಗಂಡ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಫುಲ್ ಕ್ಯಾಮ್ರಾದಲ್ಲಿ ತೋರಿಸಿದೀನಿ ಈಗ ಹಾಗೆ ನಾನು ಮುಂದೆ ಹಾಕಿಲ್ಲ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸಬ್ರು ವಿಡಿಯೋಸ್ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ. ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ. ಹಾಗೆ ನನ್ನ ಚಾನೆಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಇವತ್ತಿನ ಈ ಬ್ಲಾಗ್ ನ ಈಗ ಶುರು ಮಾಡೋಣ. ನನ್ನ ಪೇಜ್ ಅಲ್ಲಿ ಇವತ್ತು 25,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಯೂಟ್ಯೂಬ್ ನ ಶುರು ಮಾಡಿ ಆಲ್ಮೋಸ್ಟ್ ಈಗ ಒಂದು 5-6 ಮಂತ್ಸ್ ಹತ್ರ ಆಗ್ತಾ ಇದೆ ಅಂಡ್ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ನಾನು ಇಷ್ಟು ಬೇಗ 25,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಸ್ ಐ ಆಮ್ ಸೋ ಹ್ಯಾಪಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ಕೇಳ್ತಾ ಇರ್ತೀರಾ ಯಾಕೆ ಯೂಟ್ಯೂಬ್ ವಿಡಿಯೋಸ್ ನ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ಒಂದ್ ಕಡೆ ಪ್ಯಾಷನ್ ಆದ್ರೆ ಇನ್ನೊಂದ್ ಕಡೆ ಆ ಸಿಲ್ವರ್ ಬಟನ್ ತಗೋಬೇಕು ಅಂತ ಸಿಕ್ಕಾಬಡೆ ಆಸೆ ಇದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1,00,000 ಸಬ್ಸ್ಕ್ರೈಬರ್ಸ್ ಆಗಲಿ. ನನಗೆ ಕೂಡ ಸಿಲ್ವರ್ ಬಟನ್ ಬರಲಿ. ಐ ಥಿಂಕ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀವಿ ಎಲ್ಲ. ನಾನ್ ಮಾತ್ರ ಅಂತಲ್ಲ, ಐ ಥಿಂಕ್ ವಿಡಿಯೋಸ್ ಯಾರ್ಯಾರು ಮಾಡ್ತಾರೆ ಎಲ್ಲರೂ ತುಂಬಾನೇ ಹಾರ್ಡ್ ವರ್ಕ್ ಹಾಕಿ ವಿಡಿಯೋಸ್ ನ ಮಾಡ್ತಾರೆ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನಾನೀಗ ಸದ್ಯಕ್ಕೆ ನನ್ನ ಕಿಚನ್ ಅಲ್ಲಿ ಇದ್ದೀನಿ. ತುಂಬಾ ಜನ ನನಗೆ ಕಿಚನ್ ಟೂರ್ ವಿಡಿಯೋಸ್ ನ ಮಾಡಿ ಅಂತ ಕೂಡ ಹೇಳಿದೀರಾ. ಆದ್ರೆ ಯಾವ ತರ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಕಿಚನ್. ಸೊ ಏನ್ ತೋರಿಸ್ಬೇಕು ಕಂಪ್ಲೀಟ್ ವಿಡಿಯೋದಲ್ಲಿ ಅಂತ ನಂಗೆ ಐಡಿಯಾ ಬರ್ತಾ ಇಲ್ಲ. ಪ್ರಾಬ್ಲಿ ಇನ್ನೊಂದ್ ಸ್ವಲ್ಪ ನಾನು ಆರ್ಗನೈಸ್ ಮಾಡಿ ಅದಾದ್ಮೇಲೆ ಕಿಚನ್ ಟೂರ್ ವಿಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಸದ್ಯಕ್ಕೆ ಇವತ್ತು ಕೆಲವು ಕುಕ್ವೇರ್ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸಿಂಪಲ್ ಆಗಿರುವಂತ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದೀನಿ. ತುಂಬಾ ಜನಕ್ಕೆ ರೆಸಿಪೀಸ್ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಎಗ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದೀನಿ. ಅಂಡ್ ಖಂಡಿತವಾಗ್ಲೂ ನೀವುಗಳು ಕೂಡ ಒಂದ್ಸಲಿ ಟ್ರೈ ಮಾಡಿ. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬಟ್ ಬೇಗ ಬಾಕ್ಸ್ ತಂದೀಗ ಅನ್ಬಾಕ್ಸ್ ಮಾಡೋಣ. ನಾನು ಏನೇನು ಆರ್ಡರ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಪಾರ್ಸಲ್ ಸಿಕ್ಕಾಬಿಡೆ ದೊಡ್ಡದಾಗಿ ಕಾಣ್ತಾ ಇದೆ. ಆದ್ರೆ ಅಷ್ಟೊಂದು ಐಟಮ್ಸ್ ಏನ್ ತರಿಸಿಲ್ಲ. ಸೊ 2 ಕುಕ್ವೇರ್ ನ ತರಿಸಿದ್ದೆ. ತುಂಬಾ ಜನ ಹೇಳ್ತಾ ಇರ್ತೀರಾ, ಐ ಥಿಂಕ್ ನಾನು ಶಾರ್ಟ್ಸ್ ಹಾಕಿದಾಗ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾನೆ ಇರ್ತೀರಾ. ಸೊ ನಿಮ್ಮೆಲ್ಲರ ಸಜೆಷನ್ ನ ಕನ್ಸಿಡರ್ ಮಾಡಿ ಲಾಸ್ಟ್ ಟೈಮ್ ಕೂಡ ನಾನು ಇಂಡಸ್ ವ್ಯಾಲಿಯಿಂದ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ನ ತರಿಸಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಸರಿ ಅವರ ಸ್ಟೀಲ್ ಪ್ರಾಡಕ್ಟ್ಸ್ ನ ಟ್ರೈ ಮಾಡ್ತಾ ಇದೀನಿ. ಸೊ ಹೋಪ್ಫುಲಿ ನೋಡೋಣ ಅದು ಯಾವ ತರ ಇರುತ್ತೆ ಅಂತ. ಒಂದು ಚಿಕ್ಕದಾಗಿರುವಂತ ಬಿರಿಯಾನಿ ಪಾಟ್ ನ ಆರ್ಡರ್ ಮಾಡಿದ್ದೆ. ಹಾಗೆ ಇದ್ರ ಜೊತೆಗೆ ಒಂದು ಬಾಣಲಿ ತರ ಕೂಡ ಆರ್ಡರ್ ಮಾಡಿದೀನಿ. ಎರಡು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ. ಹಾಗೆ ನೀವುಗಳು ಕೂಡ ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀರಾ, ಯಾವ ಬ್ರಾಂಡ್ಸ್ ನ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಆರ್ಡರ್ ಮಾಡಿರೋದು ಈ ತರದ ಕಡಾಯಿ, ಸ್ಟೀಲ್ ಕಡಾಯಿ. ಇದು ಅಡಿಗೆ ಮನೆಗೆ ಶಾಪಿಂಗ್ ಮಾಡೋದಂದ್ರೆ ನನಗೆ ಸಿಕ್ಕಾಬಡೆ ಇಷ್ಟ. ನೀವೆಲ್ಲ ಹೇಳ್ತಾನೆ ಇರ್ತೀರಾ ಎಷ್ಟು ಶಾಪಿಂಗ್ ಮಾಡ್ತೀರಾ ಅಂತ. ಐ ಥಿಂಕ್ ನನ್ಗಿಂತ ಜಾಸ್ತಿ ನನ್ನ ಕಿಚನ್ಗೆ ಶಾಪ್ ಮಾಡ್ತಾ ಇರ್ತೀನಿ. ಶೂಟಿಂಗ್ ಎಲ್ಲ ಮಾಡಾದ್ಮೇಲೆ ನನ್ನ ಕಿಚನ್ ಫುಲ್ ಮೆಸ್ ಆಗಿರುತ್ತೆ. ಅವಾಗ ನಮ್ಮ ಅಮ್ಮನ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಓಕೆ. ಸೊ ಚಿಕ್ಕ ಸೈಜ್ ಕಡಾಯಿನ ಆರ್ಡರ್ ಮಾಡಿದ್ದೆ. ಸೊ ಈ ತರ ಕಾಣುತ್ತೆ. ಅಂಡ್ ಇವತ್ತು ಇದರಲ್ಲೇ ರೆಸಿಪೀಸ್ ನ ಕೂಡ ಟ್ರೈ ಮಾಡೋಣ. ನೋಡೋಣ ಇದು ತೀರಾ ಅಂಟ್ಕೊಡುತ್ತಾ ಅಥವಾ ಯಾವ ತರ ಬರುತ್ತೆ ಅಂತ. ಕಾಸ್ಟ್ ಐರನ್ ಖಂಡಿತವಾಗ್ಲೂ ಸೀಸನಿಂಗ್ ಎಲ್ಲ ಕರೆಕ್ಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಐ ಥಿಂಕ್ ತವಾ ಆಗಿರ್ಬೋದು ಅಥವಾ ಲಾಸ್ಟ್ ಟೈಮ್ ತಗೊಂಡಿದ್ದ ಕಡಾಯಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಸ್ಟೀಲ್ ವೇರ್ ಕೂಡ ಬೇಕಿತ್ತು ಅಂತ ಆರ್ಡರ್ ಮಾಡಿದ್ದೆ. ಅಂಡ್ ಈ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಇದು ಫಸ್ಟ್. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡೋಣ. ನಾನು ಆರ್ಡರ್ ಮಾಡಿರೋ ಸೆಕೆಂಡ್ ಪ್ರಾಡಕ್ಟ್ ಬಿರಿಯಾನಿ ಪಾಟ್. ತುಂಬಾ ದಿನದಿಂದ ಈ ತರದ ಬಿರಿಯಾನಿ ಪಾಟ್ ತಗೋಬೇಕು ಅಂತ ಇತ್ತು. ಹಾಗೆ ನಾನ್ ಸ್ಟಿಕ್ ಅಲ್ಲಿ ತುಂಬಾ ಆಪ್ಷನ್ಸ್ ನೋಡಿದ್ದೆ. ಸೊ ಸ್ಟೀಲ್ ಅಲ್ಲಿ ಫಸ್ಟ್ ತಗೊಂಡ್ ಟ್ರೈ ಮಾಡೋಣ. ಚಿಕ್ಕ ಸೈಜ್ ತಗೋಣ ಅಂತ ಡಿಸೈಡ್ ಮಾಡಿ ಇದನ್ನ ಆರ್ಡರ್ ಮಾಡಿದ್ದೆ. ಈ ತರದ ಬಿರಿಯಾನಿ ಪಾಟ್ ನ ಆರ್ಡರ್ ಮಾಡಿದ್ದೀನಿ. ಇದು 4 ಲೀಟರ್ ಕೆಪಾಸಿಟಿ ಇದೆ. ಸೊ ಎಷ್ಟು ಆಗುತ್ತೆ ಅಂತ ಅಡಿಗೆ ಮಾಡಿದಾಗ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಒಂದು ಲಿಡ್ ಕೂಡ ಕೊಟ್ಟಿದ್ದಾರೆ. ಸೊ ಈ ತರದ ಒಂದು ಗ್ಲಾಸ್ ಲಿಡ್ ಕೂಡ ಇದೆ. ಬಟ್ ಐ ಥಿಂಕ್ ಪ್ರಾಡಕ್ಟ್ ನೋಡಕ್ಕಂತೂ ಸಿಕ್ಕಾಬಡೆ ಚೆನ್ನಾಗಿ ಕಾಣುತ್ತೆ. ಅಂಡ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ ಇವ್ರದೇ ಪ್ರಾಡಕ್ಟ್, ಇವ್ರದೇ ಬ್ರ್ಯಾಂಡ್ ಅಲ್ಲಿ ಕಾಸ್ಟ್ ಐರನ್ ಆರ್ಡರ್ ಮಾಡಿದೆ. ಅದು ಕೂಡ ಚೆನ್ನಾಗಿತ್ತು. ಸೊ ಹೋಪ್ಫುಲಿ ಇದು ಕೂಡ ಚೆನ್ನಾಗಿರುತ್ತೆ. ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನೀವುಗಳೇನಾದ್ರೂ ಸ್ಪೆಷಲಿ ಇಂಡಸ್ ವ್ಯಾಲಿನಲ್ಲಿ ಪರ್ಚೇಸ್ ಮಾಡಬೇಕಿದ್ರೆ ನನ್ನ ಕೂಪನ್ ಕೋಡ್ ಹಾಗೆ ಇದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ.
ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಮರಿದೆ ಅದನ್ನ ಚೆಕ್ ಮಾಡಿ. ಅಂಡ್ ಇದನ್ನ ನೀವು ಅಮೆಝಾನ್ ಅಥವಾ ಅವರ ಆಪ್ಗಳಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಸೊ ಎಲ್ಲಾದ್ರದ್ದು ಲಿಂಕ್ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಟ್ ಈಗ ಸದ್ಯಕ್ಕೆ ರೆಸಿಪಿ ಶುರು ಮಾಡೋಣ. ತುಂಬಾ ಸಿಂಪಲ್ ಆಗುತ್ತೆ. ಏನೇನ್ ಬೇಕೋ ನಾನು ಈಗಾಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಹಾಗೆ ಇದು ಆಯಿಲ್ ನಲ್ಲಿ ಫುಲ್ ಫ್ರೈ ಮಾಡಬೇಕಾಗುತ್ತೆ, ಬ್ರೌನ್ ಕಲರ್ ಬರೋ ತನಕ. ಅದಕ್ಕೆ ಅಂತ ಸ್ವಲ್ಪ ಈರುಳ್ಳಿ ಹೆಚ್ಚಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ, ಹಾಗೆ ಸ್ವಲ್ಪ ಟೊಮ್ಯಾಟೊ ಇದೆ. ಇಂಗ್ರೀಡಿಯೆಂಟ್ಸ್ ಏನೇನು ರೇಷಿಯೋ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ಚೆಕ್ ಮಾಡಿ. ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ಮಾಡ್ತಾ ಇದ್ದೀನಿ ಇವತ್ತು. ಆದ್ರೆ ನಿಮಗೆ ಪ್ರಾಪರ್ ಮೆಜರ್ಮೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡಿ. ಸೊ ಈಗ ಶುರು ಮಾಡೋಣ. ನಾಳೆಯಿಂದ ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಾನು ಫ್ರೈಡೇ ನೈಟ್ ಶೂಟ್ ಮಾಡ್ತೇನೆ. ಆಲ್ಮೋಸ್ಟ್ ಟೈಮ್ ಈಗ 12 ಗಂಟೆ ಮೇಲಾಗಿದೆ. ಆಲ್ಮೋಸ್ಟ್ ಸ್ಯಾಟರ್ಡೇ ಅನ್ಕೋಬಹುದು. ಬೆಳಿಗ್ಗೆ ಶೂಟ್ ಮಾಡೋಕ್ಕೆ ಸ್ಮಯ ಓಡಾಡ್ತಿರ್ತಾಳೆ, ಮನೇಲಿ ಎಲ್ಲರೂ ಇರ್ತಾರೆ. ಸೊ ಮಾತಾಡ್ಕೊಂಡು ಶೂಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ರಾತ್ರಿ ಶೂಟ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡಿ ಇಟ್ಟಿರ್ತೀನಿ. ಸೊ ಬೆಳಿಗ್ಗೆ ತಿನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ರೆಸಿಪಿ ಮಾಡೋಣ. ಫಸ್ಟ್ ನಾನು ಈ ಪಾತ್ರೆನಲ್ಲಿ ರೈಸ್ನ ಮಾಡ್ಕೋತಾ ಇದ್ದೀನಿ. ಬಾಸ್ಮತಿ ರೈಸ್ನ ಇವತ್ತು ಯೂಸ್ ಮಾಡ್ತಿರೋದು. ಸ್ವಲ್ಪ ನೀರು ಅದು ಮಳ್ಳೋ ತರ ಬರಬೇಕು. ಅದಾದ್ಮೇಲೆ ನಾವು ಅಕ್ಕಿ ಆಡ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಪಲಾವ್ ಸಾಮಾನು ನಾವೇನೇನು ಯೂಸ್ ಮಾಡ್ತೀವಲ್ಲ, ಈ ತರದ್ದು ಸ್ಟಾರು, ಮೊಗ್ಗು, ಅದು ಕೂಡ ಎಲ್ಲ ಒಂದೊಂದು ಹಾಕೋಬೇಕು. ಏಲಕ್ಕಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಲವಂಗ. ಇದು ಮೊಗ್ಗು ಅಂತಾರಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಲಾಸ್ಟು ಇದಕ್ಕೆ ಏನಂತಾರೆ ನನಗೆ ಮರ್ತೋಗಿದೆ. ಸೊ ಈ ಥರ ಇದೆ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೀರನ್ನ ಕುದಿಯೋಕ್ಕೆ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಸೈಡಲ್ಲಿ ನಾನು ಇನ್ನೊಂದು ಬಾಣಲಿನ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಆಲ್ಮೋಸ್ಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದರೆ ನೋಡ್ತಾನೆ ಇರಬೇಕು, ಹಾಗೆ ಸ್ಟರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಫುಲ್ ಸೀದೋಗುತ್ತೆ. ಇದನ್ನ ಏರ್ ಫ್ರೈಯರಲ್ಲಿ ಕೂಡ ಟ್ರೈ ಮಾಡ್ಬೋದು. ಆದರೆ ನನಗೆ ಅವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಏರ್ ಫ್ರೈಯರಲ್ಲಿ ಟ್ರೈ ಮಾಡೋದಕ್ಕೆ. ಹಾಗಾಗಿ ಬಾಣಲಿನಲ್ಲೇ ಕರ್ದು ಎತ್ತಿಟ್ಟಿದ್ದೀನಿ. ಇಷ್ಟರಲ್ಲಿ ನಾವು ಏನು ನೀರು ಇಟ್ಟಿದ್ವಿ ಅಲ್ಲ, ಅದು ಕೂಡ ಮಳ್ತಾ ಇತ್ತು. ಹಾಗಾಗಿ ನೆನೆಸಿಟ್ಟಿದ್ದಂಥ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 30 ಮಿನಿಟ್ಸ್ ಅಕ್ಕಿನ ನೆನೆಸಿಡಿ ಈ ಥರ ಬಿರಿಯಾನಿ ರೈಸ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್ ಈಗ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ, ಇದಕ್ಕೆ ಅರಿಶಿನ, ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಉಂಡೆ ಮೊಟ್ಟೆನೂ ಹಾಕಿ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕಟ್ ಮಾಡಿ ಕೂಡ ಹಾಕ್ಬೋದು. ನನಗೆ ಕಟ್ ಮಾಡಿದಾಗ ಇಷ್ಟ ಆಗುತ್ತೆ. ಎರಡು ಸೈಡು ನೀಟಾಗಿ ಫ್ರೈ ಮಾಡಿ ಅದನ್ನು ನಾನು ಬಿರಿಯಾನಿಗೆ ಯೂಸ್ ಮಾಡ್ತೀನಿ. ಬಟ್ ಇಟ್ಸ್ ಆಪ್ಷನಲ್, ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಉಂಡೆ ಮೊಟ್ಟೆ ಯೂಸ್ ಮಾಡ್ತಿದ್ರೆ ಫೋರ್ಕಲ್ಲಿ ಸ್ವಲ್ಪ ಚುಚ್ಚಿಬಿಟ್ಟು ಹಾಕಿ, ಸೊ ದಟ್ ಮಸಾಲೆ ಎಲ್ಲ ಒಳಗಡೆ ಇಡಲಿ ಅಂತ. ಇದನ್ನು ಫ್ರೈ ಮಾಡಿ ಈಗ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಬಿರಿಯಾನಿಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಬಿರಿಯಾನಿ ರೈಸ್ ಕೂಡ ರೆಡಿ ಆಯಿತು. ಫುಲ್ ಬೇಯಿಸೋದೇನು ಬೇಡ, ಅಟ್ಲೀಸ್ಟ್ ಒಂದು 70-80% ಅದು ಬೆಂದಿದ್ರೆ ಸಾಕು. ಸೊ ಅದನ್ನ ನೀವು ಸೋಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ಬೋದು. ಇಲ್ಲಿ ರೈಸ್ ಆಲ್ಮೋಸ್ಟ್ 80% ಕುಕ್ ಆಗಿದೆ. ಹಾಗಾಗಿ ಇದನ್ನ ಒಂದು ಬೇರೆ ಬಟ್ಲಿಗೆ ಸೋಸ್ ಇಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಏನೇನು ಹಾಕಿದ್ದೀನಿ ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡೀನಿ. ಆದರೆ ಈ ಬಾಣಲಿ ಸಿಕ್ಕಾಬಿಟ್ಟೆ ಚಿಕ್ಕದು ಒಗ್ಗರಣೆ ಹಾಕೋದಕ್ಕೆ. ಆದರೆ ಇದು ತಳ ಹಿಡಿಯುತ್ತಾ ಅಥವಾ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಅದೇ ಬಾಣಲಿನಲ್ಲಿ ಒಗ್ಗರಣೆ ಹಾಕಿದ್ದೆ. ಬಟ್ ಐ ಮಸ್ಟ್ ಟೆಲ್ ಯು, ನಾನ್ ಸ್ಟಿಕ್ಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಪಾತ್ರೆಗೆ ಇಲ್ಲಿ ಏನೂ ಅಂಟ್ತಾ ಇರಲಿಲ್ಲ. ಸೊ ಅದಾದಮೇಲೆ ವಾಪಸ್ ಈಗ ನಾನು ಬಿರಿಯಾನಿ ಪಾಟ್ನಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿರುವಂಥ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಲಾಸ್ಟ್ಲಿ ಈಗ ಆ್ಯಡ್ ಮಾಡಿದ್ದು ನಾನು ಕೊತ್ತಂಬರಿ ಮತ್ತು ಪುದೀನ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಅರಿಶಿನ ಪುಡಿ ಇದೆ, ಚಿಲ್ಲಿ ಪೌಡರ್ ಇದೆ, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಕ್ಯೂಮಿನ್ ಪೌಡರ್, ಬಿರಿಯಾನಿ ಪೌಡರ್, ಹಾಗೆ ಚಿಕನ್ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಡೀಟೇಲ್ಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎಣ್ಣೆ ಬಿಟ್ಕೊಡೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೋದು. ಆ್ಯಂಡ್ ಮನೆ ಪೂರ್ತಿ ಫುಲ್ ಗಮ್ ಅಂತ ಇತ್ತು ಬಿರಿಯಾನಿ ಮಾಡಬೇಕಾದ್ರೆ. ಸೊ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಮೊಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೆಕ್ಸ್ಟ್ ನಾವು ಏನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಆಗಲೇ ಮೊಟ್ಟೆಗಳನ್ನ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಇದನ್ನ ಸೊಟೆ ಮಾಡಿದ್ರೆ ಸಾಕು. ಅದಾದಮೇಲೆ ನಾವು ಬಿರಿಯಾನಿ ಲೇಯರ್ಸ್ನ ಏನು ಮಾಡ್ತೀವಲ್ಲ, ಸೊ ಅದನ್ನ ಮಾಡೋಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಅರ್ಧದಷ್ಟು
ಅಷ್ಟನ್ನ ಎತ್ತಿಡ್ತಾ ಇದ್ದೀನಿ, ಏಕೆಂದರೆ ಸೆಕೆಂಡ್ ಲೇಯರ್ಗೆ ನಾವು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ನಾವು ರೈಸ್ ಕುಕ್ ಮಾಡಿರ್ತೀವಲ್ಲ, ಸೊ ಅದನ್ನ ಲೇಯರ್ಸ್ ಆಗಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ಫಸ್ಟ್ ಲೇಯರ್ ಆಫ್ ರೈಸ್ನ ಹಾಕಿ ಇದ್ರ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಆನಿಯನ್ಸ್ನ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ಎಗ್ದು ಬಿರಿಯಾನಿಗೆ ಏನೇನು ಬೇಕಿತ್ತು ಅದನ್ನ ಸೈಡಲ್ಲಿ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ಮತ್ತೆ ಹಾಕಿ ನೆಕ್ಸ್ಟ್ ಲೇಯರ್ ಆಫ್ ರೈಸ್ನ ಕೂಡ ಹಾಕಿ ಅದಕ್ಕೆ ಆ್ಯಸ್ ಯೂಶುವಲ್ ಮತ್ತೆ ನಾನು ಕೊತ್ತಂಬರಿ, ಪುದೀನ ಹಾಗೆ ಸ್ವಲ್ಪ ಫ್ರೈಡ್ ಆನಿಯನ್ಸ್ನ ಹಾಕ್ತಾ ಇದ್ದೀವಿ. ಇದನ್ನು ನೀವು ದಮ್ ಕಟ್ಟಿ ಸ್ವಲ್ಪ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಕುಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಸೈಡಲ್ಲಿ ಕೂಡ ನೀವು ಚಪಾತಿ ಹಿಟ್ಟನ್ನ ಪೂರ್ತಿ ಸುತ್ತಬೋದು, ಆದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಬರೀ ಆ ಹೋಲ್ಗೆ ಒಂದು ಟಿಶ್ಯೂ ಪೇಪರ್ನ ಹಾಕಿದ್ದೆ. ಆ್ಯಂಡ್ ಎಸ್, ಈ ಬಾಣಲಿಲಿ ನಾನು ಮತ್ತೊಮ್ಮೆ ಇನ್ನೊಂದು ರೆಸಿಪಿ ಕೂಡ ಟ್ರೈ ಮಾಡಿದೆ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಸಿಕ್ಕಾಬಡೆ ಚೆನ್ನಾಗಾಯಿತು. ಆ್ಯಂಡ್ ಖಂಡಿತವಾಗ್ಲೂ ಯಾವುದೇ ಥರದ ಅಂಟದು ಗಿಂಟದು ಏನೂ ಇಲ್ಲ. ಆ್ಯಂಡ್ 15 ಮಿನಿಟ್ಸ್ ಆದಮೇಲೆ ನಾನು ಲಿಡ್ ಓಪನ್ ಮಾಡಿ ಈಗ ಬಿರಿಯಾನಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಕೇಮ್ ಔಟ್ ಸೋ ವೆಲ್. ಪೂರ್ತಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ನಿಮಗೆ ಎಗ್ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ. ರಾತ್ರಿ ಬಿರಿಯಾನಿ ವಿಡಿಯೋ ಶೂಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 2:30 ಹತ್ತಿರ ಆಯಿತು. ಸೊ ವಿಡಿಯೋ ಶೂಟ್ ಮಾಡಿ ನಾನು ಮಲಗಿದಾಗ 3 ಗಂಟೆ ಆಗಿತ್ತು ಅನಿಸುತ್ತೆ. ಬಿರಿಯಾನಿನ ಮಿಕ್ಸ್ ಮಾಡಿರಲಿಲ್ಲ ನಾನು. ಸೊ ಬೆಳಗ್ಗೆ ಎಲ್ಲರೂ ಸರ್ವ್ ಮಾಡಬೇಕಾದ್ರೆ ಮಿಕ್ಸ್ ಮಾಡೋಣ ಅಂದ್ಕೊಂಡೆ, ಆದರೆ ಎದಿದ್ದು ಲೇಟ್ ಆಯಿತು. ಎದೋಳಷ್ಟರಲ್ಲಿ ಆಗಲೇ ಮಿಕ್ಸ್ ಮಾಡಿ ಎಲ್ಲ ತಿಂದಾಗೋಗಿತ್ತು, ಹಾಗಾಗಿ ಅದ್ರ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರಲಿಲ್ಲ. ಆ್ಯಂಡ್ ಸದ್ಯಕ್ಕೆ ಈಗ ಸ್ಯಾಟರ್ಡೇ ಅಂದರೆ ಫ್ರೈಡೇ ರಾತ್ರಿ ನಾನು ಶೂಟ್ ಮಾಡಿದ್ದು. ಆ್ಯಂಡ್ ಇವತ್ತು ಸಂಜೆ ಈಗ ಆಚೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಒಂದು ಸಿಂಪಲ್ ಆಗಿರುವಂಥ ಡೆನಿಮ್ ಡ್ರೆಸ್ ಹಾಗೆ ಜಾಕೆಟ್ನ ಹಾಕಿದ್ದೀನಿ. ಹೇರ್ಗಿರ್ ಏನು ಸೆಟ್ ಮಾಡಿಲ್ಲ ಇವತ್ತು, ಸಿಕ್ಕಾಬಡೆ ಸುಸ್ತು ಬೇರೆ ಆಗ್ತಾಯಿದೆ. ಬಟ್ ಸ್ಮೈಲ್ ಕರ್ಕೊಂಡು ಆಚೆ ಹೋಗಬೇಕಿತ್ತು, ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ವ್ಲಾಗಲ್ಲಿ ನೋಡ್ಕೊಂಡು. ಇವತ್ತು ನಾವು ಬಂದಿರೋದು ನನ್ನ ಮಗಳಿಗೆ ಒಂದು ಸೈಕಲ್ ಕೊಡ್ಸೋದಕ್ಕೆ. ವ್ಯಾಲೆಂಟೈನ್ಸ್ ಡೇಗೆ ನನಗೆ ಗಿಫ್ಟ್ ಕೊಡಿಸಿದ್ರು, ಅವಳು ಕೂಡ ಗಿಫ್ಟ್ ಬೇಕೇ ಬೇಕು ಅಂತ ಹಠ ಮಾಡಿ ಈಗ ಸೈಕಲ್ ತಗೊಳೋದಕ್ಕೆ ಅಂತ ಬಂದಿದ್ದೀವಿ. ಫಸ್ಟ್ ಸೈಜ್ ಚೆಕ್ ಮಾಡಬೇಕು. ವೇಟ್ ತಡಿ, ಸೈಜ್ ಚೆಕ್ ಮಾಡೋಣ. ಇದು ಯಾವ ಆ ಸೈಕಲ್ ನೋಡಿದ್ದ? ಸೈಜ್ ಇದೆಯಾ ಕೇಳೋದು ನಾನು. ನೋಡೋದೆಲ್ಲ ಓಕೆ ಅಂತೀಯ? ಇದು ಚಿಕ್ಕದಾಗುತ್ತೆ ಬೇಬಿ. ಓಡ್ಸು ಸೈಕಲ್. ನಾನು ಸೆಲೆಕ್ಟ್ ಮಾಡಲ್ಲ, ನೀನು ಸೆಲೆಕ್ಟ್ ಮಾಡ್ತೀಯಾ? ಫಸ್ಟ್ ಸೈಕಲ್ ಸೆಲೆಕ್ಟ್ ಮಾಡು. ಇಷ್ಟ ಆಯ್ತಾ ಇದು? ತುಂಬ ಡಿಸೈನ್ಸ್ ಹಾಗೆ ತುಂಬ ವೆರೈಟೀಸ್ ಕಲರ್ಫುಲ್ ಆಗಿರುವಂಥ ಸೈಕಲ್ಸ್ ಇತ್ತು, ಆದರೆ ನಮ್ಗೆ ಇಲ್ಲಿ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಹಾಗಾಗಿ ಇಲ್ಲಿಂದ ಹೊರಟಿ ನೆಕ್ಸ್ಟ್ ನಾವೀಗ ಡೆಕಥಾನ್ಗೆ ಹೋಗ್ತಾ ಇದ್ದೀವಿ. ಇದು ನಿಮಗೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ. ಖುಷಿ ಆಯ್ತಾ ಈಗ? ಸ್ಮೈಲು ಮಾತಾಡ್ತಾರ ನೋಡ್ ನನ್ನ ಹತ್ರ. ಬಂದಿದ್ಯಾ? ಅದು ತಗೋ ಸ್ಮಯ. ಸ್ಮೈಲ್ ಬಾ. ಈಗ ಫಸ್ಟ್ ನೀನು ಏನು ತಗೋಬೇಕು ಅದು ತಗೊಳ್ಳೋಣ ಬಾಯಲ್ಲಿ. ಯು ಆಲ್ರೆಡಿ ಹ್ಯಾವ್ ಇಟ್. ಕಮ್. 6 to 8 years ಅಲ್ಲ? ಅದು ಬೇಡ. ಹಾಂ, ಅದೆಲ್ಲ ಆಕ್ಸೆಸರೀಸ್ ಎಕ್ಸ್ಟ್ರಾ ಚೆನ್ನಾಗಿ. ಸ್ಮೈ ಯಾರು ಚೆನ್ನಾಗಿದೆ ನೋಡಿ. See, your favorite blue color is here. Break. ಇದೊಳು ಸ್ವಲ್ಪ ದೊಡ್ಡದಾಗುತ್ತೆ. ಫೈನಲ್ ಆಗಿ ಸೈಕಲ್ನ ನಾವು ಇಲ್ಲೇ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಮಕ್ಕಳಿಗೆ ತುಂಬ ಕಲರ್ಫುಲ್ ಆಪ್ಷನ್ಸ್ ಏನಿರಲ್ಲ. ಐ ಥಿಂಕ್ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ, ಬಟ್ ಕ್ವಾಲಿಟಿ ವೈಸ್ ಐ ಥಿಂಕ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ರೀಸನ್ನಿಂದ ನಾವು ಫೈನಲ್ ಆಗಿ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಕಷ್ಟ ಆಗಿದೆ. ಬ್ರೇಕ್ ಇಡಿ. ಯಸ್, ಕರೆಕ್ಟ್. ಸೊ ಹ್ಯಾಪಿ? ಹಾಂ, ವಾಪಸ್ ಕೊಡ. ನಮ್ಮ ಇದೊಳ್ಳೆ ಜಾತಿಗಳಾಗ್ತದಲ್ಲ ಸ್ಮೈಲು. ಅವಳ ಆಸೆ ಯಾಕೆ? ಅಯ್ಯೋ ಭಗವಂತ, ನಾನು 5,000 ಇದ್ದೆ ಸೈಕಲ್ ಬಿಡ್ಸಕ್ಕೆ. ಎಷ್ಟಾಯ್ತು ಚಿ? ಅಲ್ಲೋದಾಗ 7,500 ಇತ್ತು, ಇಲ್ಲಿ ಬಂದ್ರೆ 12,500 ಆಗಿತ್ತು.
ನನ್ನ ಮಗ ಹೆಂಗ್ ರಿಯಾಕ್ಟ್ ಮಾಡ್ತೀನಿ ಅಂತ ಫುಲ್ ಕ್ಯಾಮ್ರಾದಲ್ಲಿ ತೋರಿಸಿದೀನಿ ಈಗ. ಅದಕ್ಕೆ ಎಲ್ಲಾ ಕಡೆ ಮಕ್ಕಳಿಗೆ ಯಾರಿಗೆ ತೆಗಿಬೇಡಿ ತೆಗಿಬೇಡಿ ಅಂತೇನು ಇರ್ಲಿಲ್ಲ. ಹೋಗಿದ್ರೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೀವಿ. ಹೋಗಿದ ಕಡೆ ಯಾರು ಕ್ಯಾಮ್ರಾ ಹಿಡ್ಕೊಂಡು ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಗಂಟೆ ಹತ್ತಿರ ಆಗೋಗಿತ್ತು. ಸೊ ಸ್ಮೈಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೈಕಲ್. ಆ್ಯಂಡ್ ಈ ಸೈಕಲ್ದು ಟೋಟಲ್ ಕಾಸ್ಟ್ ಅಂದರೆ ವಿತ್ ಎಲ್ಲ ಆಕ್ಸೆಸರೀಸ್ ನಾವೇನೇನು ಪರ್ಚೇಸ್ ಮಾಡಿದ್ವಿ ಎಲ್ಲ ಸೇರಿ ನಮಗಾಗಿದ್ದು 12,600 ಹತ್ತಿರ. ಸೊ ಐ ಥಿಂಕ್ ಬೇರೆ ಕಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಇನ್ಫ್ಯಾಕ್ಟ್ ನಾವು ಹೋದಂಥ ಮೊದಲನೇ ಶಾಪಲ್ಲಿ 7,000 6,000 ಕೂಡ ಸೈಕಲ್ಸ್ ಇತ್ತು. ಬಟ್ ಕ್ವಾಲಿಟಿ ನಮಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಇಲ್ಲಿ ಬಂದು ತೊಗೊಂಡ್ವಿ. ಆ್ಯಂಡ್ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಯಿತು. ಇದಾದಮೇಲೆ ಮನೆಗೆ ಬಂದು ಇವತ್ತಿನ ಊಟ ಕೂಡ ಮುಗಿಸಿದ್ವಿ. ಆಚೆ ಬರ್ತಾ ಪಾರ್ಸಲ್ ತಂದಿದ್ವಿ. ಸೊ ಅದನ್ನೇ ಊಟ ಮಾಡ್ತಾ ಇದ್ದೀವಿ. ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಅಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.